ರಾಜಿ ತಾಲಿಪಟ್ ಮಾಡಪ್ಪಿ. ಅಯ್ಯ ತಾಲಿಪಿಟ್ ತಿನ್ಬೇಕ ಅನ್ಸಾತೈತೆ ನಿಮಗ. ತಡ್ರ ಹಂಗಾರ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನಂದ್ರ ಒಂದ್ ಸೌತಿಕಾಯಿ, ಕ್ಯಾರೆಟ್, ಹಂಗ ಒಂದ್ ಮೂಲಂಗಿ ತಗೊಂಡು ಮ್ಯಾಗಿನ್ ಸಿಪ್ಪಿನೆಲ್ಲ ಹಿಂಗ ನೀಟಾಗಿ ತೆಗೆದು ರೆಡಿ ಮಾಡಿ ಇಟ್ಕೋತೇನೆ. ಈಗ ಈ ಕಡೆ ಒಂದು ಪರಾತ ತಗೊಂಡು ನಾವೇನ್ ಹೆರ್ದ್ ಇಟ್ಕೊಂಡಿರ್ತೇವಲ್ಲ ಮ್ಯಾಗಿನ್ ಸಿಪ್ಪಿನ, ಅದ್ರೊಳಗ ಸೌತಿಕಾಯಿನ ಹಿಂಗ್ ಚಂದಂಗ ಹೆರ್ಕೋಬೇಕ. ನೋಡ್ರಿ, ನಿಮ್ಗ ಒಂದ್ ಸೌತಿಕಾಯಿ ಆದ್ರೆ ಒಂದ್ ಸೌತಿಕಾಯಿ, 2 ಬೇಕಂದ್ರೆ 2 ಸೌತಿಕಾಯಿ, ಮೂಲಂಗಿ, ಕ್ಯಾರೆಟ್. ನಿಮ್ ಮನ್ಯಾಗ ಜಾಸ್ತಿ ಜನ ಇದ್ರೆ ನೀವ್ 2 ತಗೋಬಹುದು. ನಾವಿಬ್ರ ಅದೇವ್ ಅಂತ ಹೇಳಿ ಒಂದೊಂದ್ ತಗೊಂಡ್ ಹರ್ದೇನ್ ನಾನು. ಈಗ ಇದಕ್ಕ ಒಂದ್ ಬಟ್ಲ ಆಗುವಷ್ಟು ಜೋಳದ ಹಿಟ್ಟು, ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು, ಹಂಗ ಹಸೆ ಕಡ್ಲಿ ಹಿಟ್ಟು ಹಾಕಿ, ಜೊತೆಗೆ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕರಿಬೇವು, ಕೊತ್ತಂಬರಿ, ಒಂದ್ ಸ್ವಲ್ಪ ಮೆಂತೆ ಹೆಚ್ಚಾಕತೇನಿ, ಜೊತೆಗೆ ಸಬ್ಬಸ್ಗಿ ಸೊಪ್ಪು, ಹಂಗ ಒಂದ್ ಸ್ವಲ್ಪ ಜೀರ್ಗಿ, ಅರ್ಶಿನ ಪುಡಿ, ಒಂದ್ 3-4 ಸ್ಪೂನ್ ಆಗುವಷ್ಟು ಒಣ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಈಗ ನಾವು ನೀರ್ ಹಾಕ್ಬಾರ್ದ, ಹಂಗ ಚಲೋ ತಂಗ ಕಲಸ್ಕೋಬೇಕು. ಆಮೇಲೆ ಇದಕ್ಕ ಸ್ವಲ್ಪ ನೀರ್ ಹಾಕೋ ಅಂತ ಚಲೋ ತಂಗ ಇದನ್ನ ನಾದ್ಕೋಬೇಕು. ಯಾಕಂದ್ರೆ ಫಸ್ಟಿಗೆ ಯಾಕೆ ನೀರ್ ಹಾಕ್ಬಾರ್ದ ಅಂದ್ರ ಅದಕ್ಕೆ ಸೌತಿಕಾಯಿ, ಮೂಲಂಗಿ ಇದ್ಲ ನೀರ್ ಬಿಡ್ತೈತಿ. ಅದಕ್ಕೆ ಅದರಿಂದ ಎಷ್ಟು ಸಾಧ್ಯ ಐತ್ಲ ಅಷ್ಟು ಫಸ್ಟ್ ಕಲಸ್ಕೋಬೇಕು. ಆಮೇಲೆ ಹಿಂಗ್ ಚಂದಂಗ ಸ್ವಲ್ಪ ನೀರ್ ಹಾಕೋ ಅಂತ ಹಿಟ್ನ ಬಾಳ್ ಮೆತ್ತಗೂ ಅಲ್ಲ, ಬಾಳ್ ಗಟ್ಟಿನೂ ಅಲ್ಲ, ಹಂಗ ಒಂದ್ ಹದಕ್ಕ ಚಲೋ ತಂಗ ಕಲಸ್ಕೋಬೇಕ. ನೀವ್ ಎಷ್ಟ್ ಚಂದ ಹಿಟ್ ಕಲಸ್ತಿರಲ್ಲ ಅಷ್ಟ್ ಚಂದ ತಾಲಿಪಿಟ್ ಅಕ್ಕಾವ. ಹಿಂಗ ಹಿಟ್ನ ಚಲೋ ತಂಗ ಒಂದ್ 5 ನಿಮಿಷ ನೀಟಾಗಿ ಎಲ್ಲಾ ಮಿಕ್ಸ್ ಆಗುವಂಗ ಚಂದಂಗ ಕಲಸಿ, ಮ್ಯಾಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದ್ನು ಇನ್ನೊಂದ್ಸಲ ಚಂದಂಗ ನಾದ್ಕೊಂಡು ಮ್ಯಾಲೆ ಒಂದ್ ಬುಟ್ಟಿ ಮುಚ್ಚಿ ಒಂದ್ 15-20 ನಿಮಿಷ ಹಿಟ್ನ ನೆನ್ಯಾಕ್ ಬಿಡ್ಬೇಕ. ಇಮಿಡಿಯೇಟ್ ಆಗು ಮಾಡ್ಬೋದು, ಬಟ್ ನೆನದ್ರೆ ಚಲೋ ಆಕೇತಿ ಹಿಟ್. ಈಗ ನಾವೇನ್ 15-20 ನಿಮಿಷ ನೆನ್ಸಿಟ್ಟೇವಲ್ಲ, ಆ ಹಿಟ್ನ ಇನ್ನೊಂದ್ಸಲ ಚಂದಂಗ ನಾದ್ಕೊಂಡು ಅದ್ರಾಗಿಂದ ಒಂದ್ ಪಾರ್ಟ್ ಸ್ವಲ್ಪ ತಗೋಬೇಕು. ಈಗ ಚಪಾತಿ ರೊಟ್ಟಿ ಮಾಡ್ಬೇಕಾದ್ರೆ ಹೆಂಗ್ ತಗೋತೇವಲ್ಲ, ಉಳ್ಳಿ ಕಟ್ ಮಾಡ್ಕೋತೀವಿ, ಹಂಗ ಉಳ್ಳಿ ತಗೋಬೇಕು. ಒಂದ್ ಸ್ವಲ್ಪ ಜಾಸ್ತಿ ತಗೋಬೇಕು. ಯಾವಾಗ್ಲೂ ತಾಲಿಪಿಟ್ಟಿಗೆ ಒಂದ್ ಸ್ವಲ್ಪ ಜಾಸ್ತಿ ಬೇಕಾದ್ರೆ ತಾಲಿಪಿಟ್ ನಾವು ಒಂದೊಂದ್ಸಲ ದಪ್ಪ ಮಾಡ್ಕೋತೇವೆ. ಹಿಂಗ್ ರೆಡಿ ಮಾಡ್ಕೊಂಡು ಒಂದ್ ಎಣ್ಣೆ ಹಾಳಿ, ಇಲ್ಲಾಂದ್ರೆ ಬಟರ್ ಪೇಪರ್ ಮನ್ಯಾಗಿರ್ತಾವಲ್ಲ ಅವ್ನ್ ತಗೊಂಡು ಹಾಳಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗ್ ಚಂದಂಗ ತಾಲಿಪಿಟ್ನ ನೀಟಾಗಿ ರೌಂಡ್ ಶೇಪ್ ಕೊಟ್ಟು ತಟ್ಕೋಬೇಕು. ನಿಮ್ಗೆ ಎಷ್ಟು ದಪ್ಪ ಬೇಕಲ್ಲ ಅಷ್ಟ್ ದಪ್ಪ ತಟ್ಕೋಬಹುದು, ತೆಳ್ಳಗ್ ಬೇಕಲ್ಲ ಅಷ್ಟ್ ತೆಳ್ಳಗ್ ಮಾಡ್ಕೋಬಹುದು. ಈ ಕಡೆ ಒಲಿ ಮೇಲೆ ಹಂಚಿಟ್ಟು ಹಂಚ್ ಕಾದಿಂದ ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಿ, ನಾವೇನ್ ತಾಲಿಪಿಟ್ಟು ತಟ್ಟಿ ರೆಡಿ ಇಟ್ಟೇವಲ್ಲ ಅದನ್ನ ಹಂಚಿಗೆ ಹಾಕಿ, ಮ್ಯಾಲ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಚಲೋ ತಂಗ ಹೈ ಫ್ಲೇಮ್ನಾಗ ಇದನ್ನ ಬೇಯಿಸ್ಬೇಕ. ನೀವು ಬಾಳ ಸಣ್ಣಿಟ್ ಬೇಯಿಸಾತ ಅಂದ್ರೆ ಟೈಮು ಬಾಳ ತಗೋತೈತಿ, ಒಳಗ ಹಿಟ್ಟು ಚಲೋ ತಂಗ ಬೇಯಂಗಿಲ್ಲ. ಅದಕ್ಕೆ ನೀವು ಹೈ ಫ್ಲೇಮ್ನಾಗ ತಾಲಿಪಿಟ್ಟನ ಚಲೋ ತಂಗ 2 ಕಡೆ ಬೇಯಿಸ್ಕೊಂಡ್ರ ಮಸ್ತ್ ಅಂದು ರುಚಿ ಆಗಿರೋ ತಾಲಿಪಿಟ್ಟು ರೆಡಿ ಆಗ್ತಾವ. ಬರ್ರಿ ತಗೋರ್ರಿ, ತಿನ್ರಿ, ಹೆಂಗಾಗ್ಯಾವಂತ ರುಚಿ ನೋಡಿ ಹೇಳ್ರಿ. ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಾಕ ಮರಿಬ್ಯಾಡ್ರಿ.